ಕರ್ನಾಟಕದ ಕುಳ್ಳ ಎಂದೇ ಹೆಸರುವಾಸಿಯಾಗಿರುವ ನಟ ದ್ವಾರಕೀಶ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಸಾಕಷ್ಟು ಏಳು ಬೀಳು ಕಂಡಿದ್ದ ದ್ವಾರಕೀಶ್ ಇಬ್ಬರು ಪತ್ನಿಯರ ಮುದ್ದಿನ ಗಂಡನಾಗಿದ್ರು. ಮೊದಲ ಪತ್ನಿ ಅನುಮತಿ ಪಡೆದೇ ಎರಡನೇ ಮದುವೆಯಾಗಿದ್ದ ನಟ ಎರಡನೇ ಮದುವೆ ಬಗ್ಗೆ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ರು. ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ದ್ವಾರಕೀಶ್ ಬಳಿಕ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಹೆಸರು ಮಾಡಿದ್ರು. 1967ರಂದು ತಮ್ಮ ಸಂಬಂಧಿಯೇ ಆಗಿದ್ದ ಅಂಬುಜಾ ಅವರನ್ನ ಮದುವೆಯಾದರು. ಈ ದಂಪತಿಗೆ 4 ಜನ ಮಕ್ಕಳು. ಮೊದಲ ಪತ್ನಿಗೆ 4 ಜನ ಮಕ್ಕಳಿರುವಾಗಲೇ ದ್ವಾರಕೀಶ್ ಶೈಲಜಾ ಎನ್ನುವವರನ್ನ ಪ್ರೀತಿಸಿ ಎರಡನೇ ಮದುವೆಯಾದರು. ಈ ಮದುವೆ ಸ್ಟೋರಿ ಸಿನಿಮಾ ಕಥೆಯನ್ನೇ ಮೀರಿಸುವಂತಿದೆ. ಅಂತಹಾಗೆ ದ್ವಾರಕೀಶ್ ಮೊದಲ ಪತ್ನಿಯ ಅನುಮತಿ ಪಡೆದು 50ನೇ ವರ್ಷಕ್ಕೆ ಎರಡನೇ ಮದುವೆಯಾಗಿದ್ರು. ಪತ್ನಿ ಅಂಬುಜಾ ಅವರನ್ನ ಮದ್ರಾಸಿನ 5 ಸ್ಟಾರ್ ಹೋಟೆಲ್ ಒಂದಕ್ಕೆ ಕರೆದುಕೊಂಡು ಹೋಗಿದ್ದ ನಟ ಹೆಂಡತಿ ಬಳಿ ಇದನ್ನ ಒಂದು ಕಾದಂಬರಿ ಅಂತ ತಿಳಿದುಕೋ, ಇದು ನನ್ನ ಲೈಫ್ ಸ್ಟೋರಿ, ಲವ್ನಲ್ಲಿ ಬಿದ್ದಿದ್ದೇನೆ, ಆ ಹುಡುಗಿ ಹೆಸರು ಶೈಲಜಾ, ನೀನು ಒಪ್ಪಿದ್ರೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೇನೆ, ಬೇಡ ಅಂದ್ರೆ ಮದುವೆ ಆಗಲ್ಲ, ಆಕೆಯನ್ನ ಮರಿತೀನಿ, ನಿನಗೆ ಏನನ್ಸತ್ತೋ ಅದನ್ನ ಈ ಪುಸ್ತಕದಲ್ಲಿ ಬರೆದು ಹೇಳುವಂತ ಕೇಳಿಕೊಂಡ್ರಂತೆ. ಅದಕ್ಕೆ ಪತ್ನಿ ಅಂಬುಜಾ 5-10 ನಿಮಿಷ ಯೋಚಿಸಿ ನಿಮ್ಮ ಸಂತೋಷನೇ ನನ್ನ ಸಂತೋಷ ಅಂತ ಬರೆದುಕೊಟ್ರಂತೆ. ಈ ಬಗ್ಗೆ ನಟ ದ್ವಾರಕೀಶ್ ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಗಂಡನ ಮತ್ತೊಂದು ಪ್ರೀತಿಯನ್ನ ಒಪ್ಪಿಕೊಂಡಿದ್ದ ಅಂಬುಜಾ ಶೈಲಜಾ ಜೊತೆ ಮಾತನಾಡಿದ್ರಂತೆ. ಮಕ್ಕಳು ಕೂಡ ಶುಭಾಶಯ ತಿಳಿಸಿದ್ರಂತೆ. ಹೀಗೆ ಎಲ್ಲರ ಒಪ್ಪಿಗೆ ಪಡೆದೇ ನಟ ದ್ವಾರಕೀಶ್ ಶೈಲಜಾಗೆ ತಾಳಿಗಟ್ಟಿದ್ರು. ಹೀಗೆ ಮದುವೆಯಾಗಿದ್ದ ದ್ವಾರಕೀಶ್ ತನ್ನ ನಿರ್ಧಾರದಿಂದ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿದ್ದ ಅವರು, ಎರಡನೇ ಮದುವೆ ಅನಿವಾರ್ಯ ಆಗಿರಲಿಲ್ಲ, ಆಗ್ಬೇಕು ಎನ್ನುವ ಉದ್ದೇಶವೂ ಇರಲಿಲ್ಲ, ಆದ್ರೂ ಮದುವೆಯಾಯಿತು, ಮದುವೆಗೇನು ಚೆನ್ನಾಗಾಯ್ತು, ಆದರೆ ನಾನು ಅಂಬುಜಾಗೆ ತುಂಬಾ ನೋವು ಕೊಟ್ಟೆ, ಹೀಗೆ ಮಾಡಬಾರ್ದಿತ್ತು ಅಂತ ನೊಂದುಕೊಂಡಿದ್ರು. ಇನ್ನು ಮೊದಲ ಪತ್ನಿ ಅಂಬುಜಾ MSc ಓದಿದ್ರೆ ಶೈಲಜಾ BSc ಓದಿದ್ರು. ಅಂಬುಜರಿಗೆ 4 ಜನ ಮಕ್ಕಳು, ಶೈಲಜಾಗೆ ಒಬ್ಬ ಮಗ ಸೇರಿದಂತೆ ಒಟ್ಟು 5 ಮಕ್ಕಳಿದ್ದಾರೆ. 5 ಪುತ್ರರು ತಂದೆಯ ಅಂತಿಮ ವಿಧಿವಿಧಾನ ಪೂರೈಸಿದ್ರು.